Hello students, welcome to today's session. So ನಾವು ಲಾಸ್ಟ್ ವಿಡಿಯೋದಲ್ಲಿ ಎಲೆಕ್ಟ್ರಿಕ್ ಚಾರ್ಜನ್ನು ಡಿಫೈನ್ ಮಾಡಿದ್ದೆವು. ಏನು ಎಲೆಕ್ಟ್ರಿಕ್ ಚಾರ್ಜ್ ಅಂದರೆ? ಹೌ ಟು ಡಿಫೈನ್ ಎಲೆಕ್ಟ್ರಿಕ್ ಚಾರ್ಜ್? It is an intrinsic property of elementary particles which is responsible for electric force between any two objects. ಅಲ್ವಾ? ಸೊ ಯಾವುದೇ ಎರಡು ಆಬ್ಜೆಕ್ಟ್ ಅಥವಾ ಯಾವುದೇ ಎರಡು ಬಾಡಿಗಳ ನಡುವೆ ಎಲೆಕ್ಟ್ರಿಕ್ ಫೋರ್ಸ್ ಇದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಏನು? ದಟ್ ಈಸ್ ಡ್ಯೂ ಟು ಎಲೆಕ್ಟ್ರಿಕ್ ಚಾರ್ಜ್. ಸೊ ಎಲೆಕ್ಟ್ರಿಕ್ ಚಾರ್ಜ್ ಅನ್ನುವಂಥದ್ದು ಒಂದು ಪ್ರಾಪರ್ಟಿ ಅಂತ ನಾವು ಡಿಫೈನ್ ಮಾಡಿದ್ದೆವು. ಸೊ ಹಾಗಿದ್ರೆ ಎಲೆಕ್ಟ್ರಿಕ್ ಚಾರ್ಜಲ್ಲಿ ಎಷ್ಟು ಟೈಪ್ ಇದೆ? ಸೊ ವಾಟ್ ಆರ್ ದಿ ಟೈಪ್ಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಅನ್ನೋದನ್ನು ಇವತ್ತು ನೋಡುವ. ಸೊ ಟೈಪ್ಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. Types of electric charges. So what are the types? Actually there are two types of electric charges. Electric charge alli ಎರಡು ಟೈಪ್ ಇದೆ, ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಇದು. ಏನು ಹೌದಲ್ಲ? ಒಂದನ್ನು ನಾವು ಪಾಸಿಟಿವ್ ಚಾರ್ಜ್ ಅಂತ ಹೇಳ್ತೇವೆ, ಇನ್ನೊಂದನ್ನು ನೆಗೆಟಿವ್ ಚಾರ್ಜ್ ಅಂತ ಹೇಳಿ. ಓಕೆ, ಸೊ ಪಾಸಿಟಿವ್ and negative charges. These are the two types of electric charges in nature. ಸೊ ಯಾಕೆ ಇದನ್ನು ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ ಹೇಳ್ತೇವೆ ನಾವು? ಸೊ ಅದಕ್ಕೇನು ಪರ್ಟಿಕ್ಯುಲರ್ ರೀಸನ್ ಇಲ್ಲ, ಜಸ್ಟ್ ಕನ್ವೆನ್ಷನಲಿ ವಿ ಆರ್ ಕಾಲಿಂಗ್ ದಟ್ ಆಸ್ ಒನ್ ಆಸ್ ಪಾಸಿಟಿವ್, ಒನ್ ಆಸ್ ನೆಗೆಟಿವ್. ನೋಡುವ, ಈಗ ಫಾರ್ ಎಕ್ಸಾಂಪಲ್ ನೀವೀಗ ಒಂದು ಎಲೆಕ್ಟ್ರಾನ್ಗಳನ್ನು ಕನ್ಸಿಡರ್ ಟು ಎಲೆಕ್ಟ್ರಾನ್ಸ್. ಓಕೆ, ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದೆ, ಇಫ್ ಟು ಎಲೆಕ್ಟ್ರಾನ್ಸ್ ಸಪ್ರೇಟೆಡ್ ಬೈ certain distance 1 centimeter apart, what is the force between them? F equal to 2.3 into 10 power something minus 24 Newton ಅಂತ ಹೇಳಿದ್ದೆ. They repel each other by 2.3 into 10 power minus 27 Newton if they are separated by 1 centimeter apart. ಸೊ ಅದೇ ರೀತಿಯಲ್ಲಿ ನೀವು ಎರಡು ಪ್ರೋಟಾನ್ಗಳನ್ನು ಕನ್ಸಿಡರ್ ಮಾಡಿದ್ರು, ಅದೇ ರೀತಿಯಲ್ಲಿ ವಿತ್ ಸೇಮ್ ಫೋರ್ಸ್ ದೇ ರಿಪೆಲ್ ವಿತ್ ಈಚ್ ಅದರ್, ಎರಡು ರಿಪೆಲ್ ಆಗುತ್ತೆ. ಒಂದು ವೇಳೆ ನೀವು ಒಂದು ಎಲೆಕ್ಟ್ರಾನ್ ಮತ್ತು ಇನ್ನೊಂದು ಪ್ರೋಟಾನನ್ನು ಕನ್ಸಿಡರ್ ಮಾಡಿದರೆ ಇವಾಗಲೂ ಫೋರ್ಸ್ ಸೇಮ್ ಇರುತ್ತೆ. ಎಷ್ಟಿರುತ್ತೆ? ಸೇಮ್ ಡಿಸ್ಟೆನ್ಸ್ 1 ಸೆಂಟಿಮೀಟರ್ ಅಪಾರ್ಟೇ ಕನ್ಸಿಡರ್ ಮಾಡ್ತಾ ಇದ್ದೆ ನಾನು. ಓಕೆ, ಸೊ ಫೋರ್ಸ್ ವಿಲ್ ಬಿ ಸೇಮ್, ಇದೇ ಫೋರ್ಸ್ ಇರುತ್ತೆ. ಬಟ್ ಇನ್ ಫಸ್ಟ್ ಕೇಸ್, ಇನ್ ದೀಸ್ ಟೂ ಕೇಸಸ್ they repel with this force, but in this particular case ಏನಾಗ್ತಾ ಇದೆ? they attract. ಹೇಳಿದ್ರೆ ಏನಾಯಿತು? ನೇಚರ್ ಆಫ್ ಫೋರ್ಸ್ ಚೇಂಜ್ ಆಯಿತು. ಇನ್ ದೀಸ್ ಟು ಕೇಸಸ್ ದೇ ರಿಪೆಲ್, ಇಲ್ಲಿ ರಿಪಲ್ಸಿವ್ ಫೋರ್ಸ್ ಇದೆ, ಬಟ್ ಇಲ್ಲಿ ಏನಾಗಿದೆ? ಇದು ಅಟ್ರಾಕ್ಟಿವ್ ಆಗಿದೆ. ಹೇಳಿದ್ರೆ ಏನೋ ಸ್ವಲ್ಪ ಡಿಫ್ರೆನ್ಸ್ ಇರಬೇಕಲ್ಲ, ಈ ಪ್ರೋಟಾನಿಗೂ ಎಲೆಕ್ಟ್ರಾನಿಗೂ ಏನೋ ಡಿಫ್ರೆನ್ಸ್ ಇದೆ ಅಲ್ವಾ? ಸೊ ಅದೇ ಫಾರ್ ಎಕ್ಸಾಂಪಲ್ ನೀವು ಇನ್ನೊಂದು ಕೇಸ್ ಕನ್ಸಿಡರ್ ಮಾಡಿದರೆ, ಒಂದು ಎಲೆಕ್ಟ್ರಾನ್ ಮತ್ತು ಒಂದು ಪ್ರೋಟಾನನ್ನು ಕಂಬೈನ್ ಮಾಡಿದ್ದೀರಿ ಅಂದ್ಕೊಳ್ಳಿ. ಓಕೆ, ನೌ ಇಫ್ ಯು ಬ್ರಿಂಗ್ ಎ ಪ್ರೋಟಾನ್ ನಿಯರ್ ಟು ದಿಸ್ ಆರ್ ಇಫ್ ಯು ಬ್ರಿಂಗ್ ಆ್ಯನ್ ಎಲೆಕ್ಟ್ರಾನ್ ನಿಯರ್ ಟು ದಿಸ್, ಇವಾಗ ಯಾವುದೇ ಫೋರ್ಸ್ ಇರಲ್ಲ. ನೋ ಫೋರ್ಸ್ ಆಫ್ ಅಟ್ರಾಕ್ಷನ್, ನೋ ಫೋರ್ಸ್ ಆಫ್ ರಿಪಲ್ಷನ್. ಹೇಳಿದ್ರೆ ಏನಾಯಿತು? ಏನೋ ಡಿಫರೆನ್ಸ್ ಇದೆ ಈ ಕಾಂಬಿನೇಷನ್ಗಳಲ್ಲಿ ಅಲ್ಲ. ಎಲೆಕ್ಟ್ರಾನ್ ಪ್ರೋಟಾನ್ ಎರಡನ್ನು ಕಂಬೈನ್ ಮಾಡಿದಾಗ ನಿಮಗೆ ಯಾವುದೇ ಫೋರ್ಸ್ ಸಿಗ್ತಾ ಇಲ್ಲ. ಸೊ ಇದರಿಂದಾಗಿ ಏನು ಹೇಳ್ಬೋದು? ವೆನ್ ದಿಸ್ ಎಲೆಕ್ಟ್ರಾನ್ ಆ್ಯಂಡ್ ಪ್ರೋಟಾನ್ ಆರ್ ಕಂಬೈನ್ಡ್, ಅವುಗಳ ನೆಟ್ ಇಫೆಕ್ಟ್ ಏನಾಗಿರುತ್ತೆ? ನೆಟ್ ಇಫೆಕ್ಟ್ ವಿಲ್ ಬಿ ಝೀರೋ. ದೇರ್ ಇಸ್ ನೋ ನೆಟ್ ಇಫೆಕ್ಟ್. ಹೇಳಿದೇನು? ಅಲ್ಲಿ ಚಾರ್ಜ್ ನ್ಯೂಟ್ರಲೈಸ್ ಆಗುತ್ತೆ. ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ ಎರಡನ್ನು ಕಂಬೈನ್ ಮಾಡಿದಾಗ ಅಲ್ಲಿ ನೆಟ್ ಚಾರ್ಜ್ ಏನಾಯಿತು? ನೆಟ್ ಚಾರ್ಜ್ ಬಿಕಮ್ಸ್ ಝೀರೋ. ಸೊ ನೆಟ್ ಚಾರ್ಜ್ ಝೀರೋ ಆಗೋದು ಯಾವಾಗ? ಫಾರ್ ಎಕ್ಸಾಂಪಲ್ 1 ಇದೆ, ಇದರ ವ್ಯಾಲ್ಯೂ ಝೀರೋ ಆಗಬೇಕಿದ್ರೆ ಏನು ಮಾಡಬೇಕು ನೀವು? 1 -1 ಮಾಡಬೇಕು ಅಲ್ವಾ? ಅಥವಾ +1 -1, ಆರ್ ಯು ಕ್ಯಾನ್ ರೈಟ್ +1 + -1. ಇವಾಗ ಝೀರೋ ಆಗುತ್ತೆ ಅಲ್ವಾ? ಹೇಳಿರೇನು? ಇದು ನೋಡಿ, ಒಂದನ್ನು ನಾವು ಪಾಸಿಟಿವ್ ಆಗಿ ತೊಗೊಂಡ್ರೆ ಇನ್ನೊಂದನ್ನು ನೆಗೆಟಿವ್ ಆಗಿ ತಗೊಳ್ಬೇಕು. ಸೊ ಆ ಒಂದು ರೀಸನಿಂದಾಗಿ ಏನು ಹೇಳಿದ್ದಾರೆ? there are two types of charges, one is positive,
ಒನ್ ಈಸ್ ನೆಗೆಟಿವ್. ಬೇರೆ ಏನೂ ಪರ್ಟಿಕ್ಯುಲರ್ ರೀಸನ್ ಇಲ್ಲ, ಒಂದು ಹೆಸರು ಕೊಡಬೇಕಾಗಿತ್ತು ಅದಕ್ಕೆ. ಸೊ ಆದ ಕಾರಣ ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ ಹೇಳೋದನ್ನು ಕೊಟ್ಟಿದ್ದಾರೆ. ಓಕೆ, ಸೊ ದಿಸ್ ಈಸ್ ಜಸ್ಟ್ ಕನ್ವೆನ್ಷನ್. ಓಕೆ, ಎಸ್, ದಟ್ ಈಸ್ ಅಬೌಟ್ ಟೈಪ್ಸ್ ಆಫ್ ಚಾರ್ಜಸ್. ಸಿಂಪಲ್, ಇಷ್ಟೆಲ್ಲ ಡೀಟೇಲ್ ಬೇಕಾಗಿಲ್ಲ. ದೇರ್ ಆರ್ 2 ಟೈಪ್ಸ್ ಆಫ್ ಚಾರ್ಜಸ್, ಒನ್ ಈಸ್ ಪಾಸಿಟಿವ್, ಒನ್ ಈಸ್ ನೆಗೆಟಿವ್ ಅಂತ ಹೇಳ್ತಾರೆ. ಎನಿಹೌ, ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಅಥವಾ ನಾವು ಅದನ್ನು, ದೇರ್ ಆರ್ ಡಿಫ್ರೆಂಟ್ ಯೂನಿಟ್ಸ್. ಸೊ ಅದರಲ್ಲಿ ಫಸ್ಟ್ ಒನ್ ನಾವು ಎಸ್ ಐ ಯೂನಿಟ್ ಅಂತ ಕನ್ಸಿಡರ್ ಮಾಡುವ. ಎಸ್ ಐ ಯೂನಿಟ್ ಆಫ್ electric charge. Very, very important. You have to define this also. Okay, so electric SI unit of electric charge ನೆನ್ಪಿಟ್ಕೊಳ್ಳಿ. ಇದನ್ನು ನಾವು ಕೂಲಮ್ ಅಂತ ಹೇಳ್ತೇವೆ. COULOMB. SI unit of electric charge is coulomb, or it is represented by C. Okay, SI unit. We can define that later. Okay, then next SI ಯೂನಿಟ್ ಅಲ್ಲದೆ ನಮಗೆ ಬೇರೆ ಕೆಲವೊಂದು ಯೂನಿಟ್ಸ್ಗಳಿವೆ. ನಾವು ಅದನ್ನು ಪ್ರಾಕ್ಟಿಕಲ್ ಯೂನಿಟ್ ಅಂತ ಹೇಳ್ತೇವೆ. ಓಕೆ, ಜನರಲ್ ಆಗಿ ಯೂಸ್ ಮಾಡುವಂಥ ಯೂನಿಟ್ಗಳು. ಫಾರ್ ಎಕ್ಸಾಂಪಲ್, ಇವಾಗ ನೀವು SI ಯೂನಿಟ್ ಆಫ್ ಲೆಂತನ್ನು ಮೀಟರ್ ಅಂತ ಹೇಳ್ತೇವೆ ಅಲ್ವಾ. ಸೊ ಇನ್ಸ್ಟೆಡ್ ಆಫ್ ಮೀಟರ್ ಯು ಕ್ಯಾನ್ ಕನ್ಸಿಡರ್ ಸೆಂಟಿಮೀಟರ್, millimeter or kilometer, like this. Different units are there, so they are all practical units. Okay, so practical unit ಅಂತ ಬಂದಾಗ ಇಲ್ಲಿ we can consider millicoulomb or microcoulomb or nanocoulomb. ಈ ಥರ ಬೇರೆ ಬೇರೆ ಯೂನಿಟ್ಗಳನ್ನು ಕನ್ಸಿಡರ್ ಮಾಡಬಹುದು ನಾವು. ಓಕೆ, ಸ್ಮಾಲರ್ ಯೂನಿಟ್ ಆಗಿರೋ 10⁻⁻9 ಅಲ್ಲಿ ಬರುತ್ತೆ. ಇದು 10⁻⁻6 ಆಗುತ್ತೆ. ಇದು 10⁻⁻3. ಈ ಥರ ಮಿಲ್ಲಿ, ಮೈಕ್ರೋ, ನ್ಯಾನೋ ಈ ಥರ ಬರಿಬೋದು ನಾವು. ಓಕೆ, ಸೊ ದಟ್ ಈಸ್ ಸಮ್ ಮೋರ್ ಯೂನಿಟ್, ಪ್ರಾಕ್ಟಿಕಲ್ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಸೊ ಇದಲ್ಲದೆ ಇನ್ನೂ ಕೆಲವಿದೆ. ಓಕೆ, ಸೊ ಇದನ್ನು ನಾವು CGS ಯೂನಿಟ್ ಅಂತ ಹೇಳ್ತೇವೆ ನಾವು. ದಟ್ ಈಸ್ ನೋನ್ ಆಸ್ CGS ಯೂನಿಟ್. ಇದೆಲ್ಲ ನೀವು ಫಸ್ಟ್ ಇಯರಲ್ಲಿ ಕಲ್ತಿದ್ದೀರಿ, ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನಲ್ಲಿ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಯೂನಿಟ್ಸ್, CGS ಯೂನಿಟ್ ಇದೆ, FPS ಯೂನಿಟ್ ಇದೆ ಅಲ್ವಾ, SI ಯೂನಿಟ್ ಇದೆ. ಜನರಲ್ ಆಗಿ ಯೂಸ್ ಮಾಡುವಂಥದ್ದು SI ಯೂನಿಟ್. ಓಕೆ, ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸನ್ನು ಯೂಸ್ ಮಾಡ್ತೇವೆ ನಾವು. ಎನಿಹೌ, ನೆಕ್ಸ್ಟ್ ಒನ್ ಈಸ್ CGS ಯೂನಿಟ್. ಓಕೆ, ಸೊ CGS unit of this electric charge is known as stat coulomb. ಓಕೆ, ಅಥವಾ ಎಲೆಕ್ಟ್ರೋಸ್ಟ್ಯಾಟಿಕ್ ಯೂನಿಟ್ ಅಂತ ಹೇಳ್ತೇವೆ ನಾವು ಅದನ್ನು. ESU ಅಂತ ಇರುತ್ತೆ. ಸ್ಟ್ಯಾಟ್ ಕೂಲಮ್ ಅಂತ ಜಾಸ್ತಿ ಬರೆಯಲ್ಲ. ESU ಮೀನ್ಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಯೂನಿಟ್. ಅದು CGS ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಅನ್ನೋದನ್ನು ನೆನಪಿಟ್ಕೊಳ್ಳಿ ನೀವು. ಓಕೆ, ಆ್ಯಂಡ್ ಇನ್ನೊಂದಿದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಯೂನಿಟ್ ಅಂತ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಯೂನಿಟ್. ಓಕೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಯೂನಿಟ್ ಇದೆಲ್ಲ ನಿಮಗೆ ಬೋರ್ಡ್ ಎಕ್ಸಾಮ್ಸಿಗೆ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಬಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ದೀಸ್ ಟರ್ಮ್ಸ್ ಆರ್ ಇಂಪಾರ್ಟೆಂಟ್. ಓಕೆ, ಈ ಯೂನಿಟ್ಗಳೆಲ್ಲ ಬೇಕಾಗುತ್ತೆ. ಸೊ ಏನಿದು, ಇವಾಗ ನೀವು ಕನ್ವರ್ಷನ್ ಮಾಡ್ಕೊಳ್ಬೋದು. ಓಕೆ, ನಾನು ಇದನ್ನು ಹೇಳಿಬಿಡ್ತೇನೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಯೂನಿಟ್ ಅಥವಾ ಅದನ್ನು ಆಬ್ ಕೂಲಮ್ ಅಂತ ಹೇಳ್ತೇವೆ. ಓಕೆ, ಆಬ್ ಕೂಲಮ್, AB ಹೇಳಿದರೆ 1 ಕೂಲಮ್ ಮೀನ್ಸ್ 1/10 ಆಫ್ ಆಬ್ ಕೂಲಮ್. Please remember this conversion. Okay, similarly, if you want to consider this, 1 coulomb, that is equal to 3 into 10⁻9 electrostatic unit. ಇದೆರಡನ್ನು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಓಕೆ, this one
and this one. Okay, conversion. Please remember these two values. Okay, this is about SI unit, CGS unit and electromagnetic unit of electric charge. Okay, general unit is SI unit is coulomb, practical unit microcoulomb, millicoulomb, nanocoulomb. Then CGS unit is stat coulomb, and 1 coulomb equal to 10 power 9 electrostatic unit, stat coulomb, and electromagnetic unit is ab coulomb, and 1 coulomb, that is 1 by 10th of ab coulomb. Next, along with this you can write dimension also. Okay, dimensional formula, dimension of charge. So q ಅಂತ ಹೇಳಿದ್ರೆ ಚಾರ್ಜ್ q ಹೇಗೆ ಬರೀಬಹುದು, ಇದನ್ನು ಗೊತ್ತಿರಬಹುದು. ಕರೆಂಟ್ ಈಸ್ ನಥಿಂಗ್ ಬಟ್ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಅಂತ ಹೇಳ್ತೇವೆ, right? If you want to write it as capital Q, you can write. Okay, so q by t, therefore q equal to what you get, I into t. Q is nothing but I into t. So I ಹೇಳಿದ್ರೆ ಯಾವುದು, what is unit, ampere, current is in ampere, and t that is in second, right? So ಅದನ್ನು ನಾವು t ಅಂತ ಬರಿತೇವೆ, dimension of second, that is t. ಹಾಗೆ ಏನಾಯ್ತು ಇಲ್ಲಿ, q equal I into t, that means a into t ಅಂತ ಬರಿಬೋದು. Okay, so this is dimension of electric charge, a into t. Okay, okay, one more thing we can write here. If you consider Ne as number of electrons in a body and Np as number of protons in particular body. Now ಮೇಲ್ಗಡೆ ಹೇಳಿದೆವು, when you combine an electron and proton, what is the net charge? Net charge will be equal to 0 ಅಂತ ಹೇಳಿದರೆ, in a body if number of electron is equal to number of proton, then that body is called as neutral body, or that is, that body is electrically neutral. ಆಗಿರುತ್ತೆ. ಯಾವ ಒಂದು ಬಾಡಿಯಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ ಮತ್ತು ನಂಬರ್ ಆಫ್ ಪ್ರೋಟಾನ್ ಈಕ್ವಲ್ ಆಗಿರುತ್ತೋ ಆ ಬಾಡಿಯನ್ನು ನಾವು ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಬಾಡಿ ಅಂತ ಹೇಳ್ತೇವೆ. ಸಿಮಿಲರ್ಲಿ, ಇಫ್ ಯು ಕನ್ಸಿಡರ್ if number of electron is greater than number of proton, ಯಾವತ್ತು ಎಲೆಕ್ಟ್ರಾನಿನ ಚಾರ್ಜನ್ನು ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ತೇವೆ ನಾವು. ಓಕೆ, ಎಲೆಕ್ಟ್ರಾನ್ ಈಸ್ ಕನ್ಸಿಡರ್ ಆಸ್ ನೆಗೆಟಿವ್ ಆ್ಯಂಡ್ ಪ್ರೋಟಾನ್ ಆಪೋಸಿಟ್ ಆಗಿರಬೇಕಲ್ವ, ನೆಟ್ ಚಾರ್ಜ್ 0 ಬರಬೇಕು ಹೇಳಿದರೆ ದಿಸ್ ವಿಲ್ ಬಿ ಪಾಸಿಟಿವ್. therefore ಇಫ್ number of electron is more compared to number of proton, then that body is negatively charged ಅಂತ ಹೇಳ್ತೇವೆ. ಓಕೆ, that body is negatively charged. In that body, if you compare number of electron and proton, number of electron will be more compared to number of protons. Similarly, now if you consider one more case, what is that? Number of electron less than number of proton, or number of proton is greater than number of electron, then what do we call that? Yes, positively charged body ಅಂತ ಹೇಳ್ತೇವೆ ನಾವು. So from these things we can conclude that a body is said to be charged when, ಯಾವಾಗ ಒಂದು ಬಾಡಿ ಚಾರ್ಜ್ಡ್ ಅಂತ ಹೇಳ್ತೇವೆ ನಾವು, ಚಾರ್ಜ್ಡ್ ಬಾಡಿ, ಅಥವಾ ಎ ಬಾಡಿ is said to be electrified, a body is said to be charged, or that is known as electrification, electrified. ಒಂದು ಬಾಡಿ ಚಾರ್ಜ್ಡ್ ಅಥವಾ ಎಲೆಕ್ಟ್ರಿಫೈಡ್ ಅಂತ ಹೇಳಬೇಕಿದ್ರೆ ಏನಾಗಿರಬೇಕು, when you compare the number of electron and proton, ಒಂದು number of proton number of electron ಗಿಂತ ಜಾಸ್ತಿ ಇರಬೇಕು, ಅಥವಾ number of electron number of proton ಗಿಂತ ಜಾಸ್ತಿ ಇರಬೇಕು. ದಟ್ ಮೀನ್ಸ್ ಜನರಲ್ ಆಗಿ ಈ ಥರ ಹೇಳ್ಬೋದು, you must have some excess of electron or you must have some deficiency of electron. Okay,
ಆ ಥರ ಹೇಳ್ಬೋದಲ್ಲ. ಸೊ if excess means what? More. Compared to number of proton, electron number is more. Here compared to number of proton, electron number is less. Therefore a body is said to be charged or it is said to be electrified if a body has excess or deficiency of electrons. So ಒಂದು ಬಾಡಿಯಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ ಕಂಪೇರ್ ಟು ನಂಬರ್ ಆಫ್ ಪ್ರೋಟಾನ್ ಜಾಸ್ತಿ ಇದ್ದರೆ ಅಥವಾ ನಂಬರ್ ಆಫ್ ಎಲೆಕ್ಟ್ರಾನ್ ಕಂಪೇರ್ ಟು ನಂಬರ್ ಆಫ್ ಪ್ರೋಟಾನ್ ಕಡಿಮೆ ಇದ್ದರೆ ನಾವೇನು ಹೇಳ್ಬೋದು, ಆ ಬಾಡಿ ಎಲೆಕ್ಟ್ರಿಫೈಡ್ ಅಥವಾ ದಟ್ ಬಾಡಿ ಈಸ್ ಚಾರ್ಜ್ಡ್ ಅಂತ ಹೇಳ್ತೇವೆ. ಇಫ್ ನಂಬರ್ ಆಫ್ ಎಲೆಕ್ಟ್ರಾನ್ ಈಸ್ ಮೋರ್, ದಟ್ ಈಸ್ ನೋನ್ ಆಸ್ negatively charged body. If number of proton is more, that is known as positively charged body. So this is about what? Two types of charges. What are the two types of charges? Yes, there are two types of charges. What are those charges? Positive and negative. Okay. Then what are the units? SI unit, CGS unit, electromagnetic unit, right? Then dimension formula. Then when you say a body is charged, when the number of electron is more or number of electron is less compared to number of proton, that body is said to be charged. Okay. Next now, how to charge a body. ಹಾಗೆ ನಂಬರ್ ಆಫ್ ಪ್ರೋಟಾನ್ ಅಥವಾ ನಂಬರ್ ಆಫ್ ಎಲೆಕ್ಟ್ರಾನನ್ನು ಇನ್ಕ್ರೀಸ್ ಮಾಡೋದು ಅಥವಾ ಡಿಕ್ರೀಸ್ ಮಾಡೋದು ಹೇಗೆ ಅಂತ ಹೇಳೋದನ್ನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡುವ. ಓಕೆ. ಎಸ್, ಥ್ಯಾಂಕ್ ಯು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ share this video, okay, and if you have not yet subscribed this channel, please subscribe this channel so that you can get notifications regarding new uploads. Yes, thank you.